ನಮಸ್ಕಾರ ವೀಕ್ಷಕರೇ ಮಾಡು ಇಲ್ಲವೇ ಮಡಿ ಅಂತ ದಿಲ್ಲಿಯಲ್ಲಿ ಬೀಡು ಬಿಟ್ಟಿದ್ದ ಯತ್ನಾಳ್ ಹಾಗೆ ಅವರ ಬಣದ ನಾಯಕರಿಗೆ ತೀವ್ರ ಹಿನ್ನಡೆಯಾಗಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಪ್ರತಿಜ್ಞೆ ಮಾಡಿದ್ದ ಯತ್ನಾಳ್ ಅವರು ಬರಿಗೈಯಲ್ಲಿ ವಾಪಸ್ಸಾಗುವಂತಹ ಪರಿಸ್ಥಿತಿ ಎದುರಾಗಿದೆ. ಇದರ ಬೆನ್ನಲ್ಲೇ ಬಹುದೊಡ್ಡ ಶಾಕ್ ಎದುರಾಗಿದೆ. ತಾನು ಇಲ್ಲವೇ ತನ್ನ ಬಣದ ನಾಯಕನಿಗೆ ಅಧ್ಯಕ್ಷ ಸ್ಥಾನ ಸಿಗಬೇಕು ಅಂತ ಹೋರಾಡ್ತಿದ್ದಂತಹ ಯತ್ನಾಳ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ. ರಾಜ್ಯ ಬಿಜೆಪಿ ಕುರ್ಚಿಗೆ ಯತ್ನಾಳ್ ಬಣವನ್ನು ಹೊರತುಪಡಿಸಿ ಅಂದರೆ ಯತ್ನಾಳ್ ಬಣವಲ್ಲದ ಮತ್ತೊಬ್ಬ ನಾಯಕ ಅಚ್ಚರಿಯ ಹೆಸರನ್ನು ಸೂಚಿಸಲಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯ ಬೆಳವಣಿಗೆಯ ವರದಿ ರಿಪೋರ್ಟ್ ಅಮಿತ್ ಶಾ ಅವರ ಕೈ ಸೇರಿದೆ. ಈಗ ನಿಜವಾದ ಆಟ ಶುರುವಾಗಿದೆ ಅಂತ ಹೇಳ್ಬೋದು. ಹೈಕಮಾಂಡ್ ಕ್ರಮಕ್ಕೆ ಮುಂದಾಗಿದೆ. ಇದಕ್ಕೆಲ್ಲ ಮೂಲ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಿ ತಲೆದಂಡಕ್ಕೆ ಮುಂದಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಚುನಾವಣೆಗೂ ಮುನ್ನವೇ ಮೊದಲ ತಲೆದಂಡ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಇದರ ನಡುವೆ ಮಾಜಿ ಮುಖ್ಯಮಂತ್ರಿಯಿಂದಲೂ ಯತ್ನಾಳ್ ಅವರಿಗೆ ಶಾಕ್ ಎದುರಾಗಿರುವಂಥದ್ದು. ಹಾಗಾದ್ರೆ ಕುರ್ಚಿಗೆ ಕೇಳಿ ಬಂದಂತಹ ಅಚ್ಚರಿಯ ಹೆಸರು ಯಾವುದು? ಯತ್ನಾಳ್ಗೆ ಮಾಜಿ ಮುಖ್ಯಮಂತ್ರಿ ಕೊಟ್ಟಂತಹ ಶಾಕ್ ಏನು? ಅಮಿತ್ ಶಾ ಕೈ ಸೇರಿದ ರಿಪೋರ್ಟ್ನಲ್ಲಿ ಏನಿದೆ? ಮುಂದಿನ ರಣತಂತ್ರ ಹೆಣಿತಾರ ವಿಜಯೇಂದ್ರ? ಯಾರ ತಲೆದಂಡಕ್ಕೆ ಕ್ಷಣಗಣನೆ ಆರಂಭವಾಗಿದೆ? ಏನಾಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ? ಆ ಬಗ್ಗೆ ವರದಿಯನ್ನ ನೋಡೋಣ. ವೀಕ್ಷಕರೇ, ವಿಜಯೇಂದ್ರ ಅವರ ವಿರುದ್ಧವಾಗಿ ಬಹಿರಂಗ ಸಮರ ಸಾರಿರುವಂತಹ ಯತ್ನಾಳ್ ಅಂಡ್ ಟೀಮ್ ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿ ಆರೋಪಗಳ ಸುರಿಮಳೆಗೈತಿದ್ದಾರೆ. ಆದರೆ ಯತ್ನಾಳ್ ಅವರ ಟೀಮ್ ದೆಹಲಿಯಿಂದ ಬರಿಗೈನಲ್ಲಿ ವಾಪಸ್ಸಾಗಿದೆ. ವೀಕ್ಷಕರೇ, ಇದು ಬಹಿರಂಗ ಯುದ್ಧ ಆದ್ದರಿಂದ ಹೇಳಿದಂತೆ ನಡೆದುಕೊಳ್ಬೇಕು. ಯತ್ನಾಳ್ ಅವರಿಗೆ ಇದು ವೈಯಕ್ತಿಕ ವರ್ಚಸ್ಸಿನ ವಿಚಾರವೂ ಹೌದು. ಹೀಗಾಗಿ ಮುಂದೆ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ ಅವರು ತಮ್ಮ ಖಡಕ್ ನಿರ್ಧಾರವನ್ನು ತಿಳಿಸಿದ್ದಾರೆ. ಒಂದು ವೇಳೆ ಚುನಾವಣೆ ಮಾಡದೆ ವಿಜಯೇಂದ್ರ ಅವರನ್ನು ಮುಂದುವರಿಸುವಂತಹ ನಿರ್ಧಾರವನ್ನು ಕೈಗೊಂಡ್ರೆ ಮುಂದೆ ನಮ್ಮ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆ ಈಗ ಬಿಜೆಪಿಗೆ ಒಂದು ರೀತಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇನ್ನು ಭಿನ್ನಮತೀಯರ ವಿರುದ್ಧವಾಗಿ ವಿಜಯೇಂದ್ರ ಟೀಮ್ ಕೂಡ ಪ್ರತಿತಂತ್ರವನ್ನ ನಡೆಸ್ತಾ ಇದೆ. ಯತ್ನಾಳ್ ಸೇರಿದಂತೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಿರೋರನ್ನ ಉಚ್ಚಾಟಿಸಬೇಕು ಅಂತ ಒತ್ತಾಯಿಸ್ತಾ ಇದೆ. ಈಗ ಯತ್ನಾಳ್ ಟೀಮ್ ಬರಿಗೈಯಲ್ಲಿ ವಾಪಸ್ಸಾಗಿದ್ದನ್ನು ನೋಡ್ತಾ ಇದ್ರೆ ವಿಜಯೇಂದ್ರ ಬಣದ ತಂತ್ರ ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ. ರಾಜ್ಯ ಬಿಜೆಪಿಯ ಭಿನ್ನರಾಗದ ಬಗ್ಗೆ ಕಳೆದೊಂದು ವರ್ಷದಿಂದ ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನಿದ್ದಂತಹ ಹೈಕಮಾಂಡ್ ಈಗ ಆಂತರಿಕ ಕಲಹಗಳಿಗೆ ಅಂತ್ಯ ಹಾಡೋದಕ್ಕೆ ಮುಂದಾಗ್ತಾ ಇದೆ. ದಿಲ್ಲಿಯಿಂದ ಬರ್ತಿರುವಂತಹ ಸುದ್ದಿ ಅಂದ್ರೆ ರಾಜ್ಯ ಬಿಜೆಪಿಗೆ ರಾಜ್ಯಾಧ್ಯಕ್ಷ ಚುನಾವಣೆ ನಡೆಸುವ ಆಸಕ್ತಿ ಹೈಕಮಾಂಡ್ಗಿಲ್ಲ. ಇದು ಖಂಡಿತವಾಗ್ಲೂ ಯತ್ನಾಳ್ ಅಂಡ್ ಟೀಮ್ಗೆ ಶಾಕಿಂಗ್ ಸುದ್ದಿ. ಇದರ ನಡುವೆ ರಾಜ್ಯ ಬಿಜೆಪಿಯ ರಿಪೋರ್ಟ್ ಅಮಿತ್ ಶಾ ಅವರ ಕೈ ಸೇರಿದೆ. ಆಂತರಿಕ ಕಲಹಕ್ಕೆ ಬ್ರೇಕ್ ಹಾಕೋದಕ್ಕೆ ಮೊದಲ ತಲೆದಂಡ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಒಂದು ವೇಳೆ ನಿರ್ದಿಷ್ಟ ಸಮುದಾಯದವರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ವರಿಷ್ಠರೇನಾದರೂ ಸೂಚನೆ ನೀಡಿದ್ದೇ ಆದಲ್ಲಿ ಅಧ್ಯಕ್ಷ ಹುದ್ದೆಯ ಪೈಪೋಟಿ ಇನ್ನೊಂದು ಆಯಾಮಕ್ಕೆ ತಿರುಗಬಹುದು. ಈ ನಡುವೆ ಕರ್ನಾಟಕದ ಉಸ್ತುವಾರಿಯಾಗಿರುವ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ವಿರುದ್ಧ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಎನ್ನುವ ಮಾಹಿತಿ ಹೊರಬಿದ್ದಿದೆ. ಅಂದರೆ ಕರ್ನಾಟಕದ ಬಿಜೆಪಿ ಒಳಬೇಗುದಿ ಹೆಚ್ಚಾಗೋದಕ್ಕೆ ಇವರೇ ಕಾರಣ ಅನ್ನುವ ಗ್ರೌಂಡ್ ರಿಪೋರ್ಟ್ ಬೆಂಗಳೂರಿಂದ ಹೋಗಿರೋ ಹಿನ್ನೆಲೆಯಲ್ಲಿ ಈ ರೀತಿಯ ರಿಯಾಕ್ಷನ್ ಹೈಕಮಾಂಡ್ನಿಂದ ಬರ್ತಾ ಇದೆ. ರಾಜ್ಯಾಧ್ಯಕ್ಷ ಚುನಾವಣೆ ಆಗುತ್ತೋ ಬಿಡುತ್ತೋ, ಆದರೆ ಅದಕ್ಕೂ ಮುನ್ನವೇ ಆ ಒಂದು ನಿರ್ಧಾರಕ್ಕೆ ಮುನ್ನವೇ ಉಸ್ತುವಾರಿ ಸ್ಥಾನದಿಂದ ಕೆಳಗಿಳಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಯತ್ನಾಳ್ ಟೀಮ್ ಹಾಗೆ ಯಡಿಯೂರಪ್ಪ ಕುಟುಂಬ ಈ ಇಬ್ಬರ ನಡುವಿನ ಜಿದ್ದಾಜಿದ್ದಿ ಮಾತ್ರ ಕಾರಣ ಅಲ್ಲ. ಇನ್ನು ಬೇರೆ ಬೇರೆ ರಾಜ್ಯ ಬಿಜೆಪಿಯ ಆಂತರಿಕ ಕಲಹಕ್ಕೆ ರಾಧಾಮೋಹನ್ ದಾಸ್ ಅವರು ಕಾರಣ ಆಗಿದ್ದಾರೆ ಅನ್ನೋದು. ಅದರಲ್ಲಿ ಪ್ರಮುಖವಾಗಿ ಕೋರ್ ಕಮಿಟಿ ಸಮಿತಿಯ ಸಭೆಯಲ್ಲಿ ಸಂಡೂರಿನ ಸೋಲಿಗೆ ಬಿ ಶ್ರೀರಾಮುಲು ಅವರೇ ಕಾರಣ ಅಂತ ನೇರವಾಗಿ ರಾಧಾಮೋಹನ್ ಅಗರ್ವಾಲ್ ಅವರು ಆರೋಪವನ್ನು ಮಾಡಿದರು. ನಂತರ ತಮ್ಮ ಮಾತನ್ನು ಅವರು ಹಿಂದಕ್ಕೆ ಪಡಿತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅದು ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ನಡುವಿನ ತಿಕ್ಕಾಟಕ್ಕೆ ವೇದಿಕೆ ಆಗುತ್ತೆ. ಇನ್ನು ಯತ್ನಾಳ್ ಅವರು ಸಹ ಬಹಿರಂಗವಾಗಿ ರಾಜ್ಯ ಉಸ್ತುವಾರಿ ವಿರುದ್ಧವಾಗಿ ಕೆಂಡ ಕಾರಿದ್ದಾರೆ. ರಾಧಾಮೋಹನ್ ದಾಸ್ ಅವರು ಯಡಿಯೂರಪ್ಪ ಅವರ ಪಕ್ಷಪಾತಿ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದನ್ನು ವರಿಷ್ಠರ ಗಮನಕ್ಕೂ ತಂದಿದ್ದಾರೆ. ಇತ್ತೀಚೆಗೆ ಯತ್ನಾಳ್ ಅವರು ಅಪ್ಪ ಮಗ ಅಧಿಕಾರದಲ್ಲಿದ್ದಷ್ಟು ದಿನ ರಾಧಾಮೋಹನ್ ಅಗರ್ವಾಲ್ ಅವರಿಗೆ ಬಂಪರ್ ಅಂತ ವ್ಯಂಗ್ಯವಾಡಿದ್ದನ್ನು ನೀವು ಗಮನಿಸಿರಬಹುದು. ಆದರೆ ವೀಕ್ಷಕರೇ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿಗೆ ಮುಖ್ಯ ಭೂಮಿಕೆಯಾಗಿ ನಿಂತಿದ್ದವರೇ ರಾಧಾಮೋಹನ್ ಅಗರ್ವಾಲ್ ಅವರು. ರಾಜ್ಯದಲ್ಲಿ ಮೈತ್ರಿಗೆ ಅಪಸ್ವರ ಇದ್ರೂ ಕೂಡ ಅದನ್ನೆಲ್ಲ ನಿಭಾಯಿಸಿಕೊಂಡು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ರು. ಇನ್ನು ರಾಜ್ಯದಲ್ಲಿ ಮೈತ್ರಿ 19 ಸ್ಥಾನ ಗೆಲ್ಲೋದಕ್ಕೆ ಅಗರ್ವಾಲ್ ಅವರ ಪಾತ್ರವೂ ಸಹ ಮುಖ್ಯವಾಗಿತ್ತು. ಈ ವಿಚಾರದಲ್ಲಿ ರಾಧಾಮೋಹನ್ ಅವರು ಅಮಿತ್ ಶಾ ಅವರ ಬಳಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ರು. ಆದರೆ ನಂತರದ ದಿನದಲ್ಲಿ ಏನಾಯಿತು, ಬಿಜೆಪಿಯ ಈ ಆಂತರಿಕ ಕಲಹ ಕಿತ್ತಾಟವನ್ನು ಸರಿದಾರಿಗೆ ತರುವಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ.
ಇದೆಲ್ಲದರ ಜೊತೆಗೆ ಸಿ ಟಿ ರವಿಯವರ ಜೊತೆಗೂ ಒಂದು ಕಿರಿಕನ್ನು ಮಾಡಿಕೊಳ್ತಾರೆ, ಅದು ಸಹ ಅವರಿಗೆ ಮುಳ್ಳಾಗುತ್ತೆ. ಕೋರ್ ಕಮಿಟಿ ಸಭೆಯಲ್ಲಿ ತಪ್ಪು ಆರೋಪ ಮಾಡಿದ ಕಾರಣಕ್ಕೆ ಅಗರ್ವಾಲ್ ಹಾಗೆ ಸಿ ಟಿ ರವಿ ನಡುವೆ ಒಂದು ಭಾರೀ ಮಾತಿನ ಚಕಮಕಿ ನಡೆದಿತ್ತು. ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪ್ರಧಾನಿ ಅಂತ ಸಿ ಟಿ ರವಿ ಹೇಳಿದ್ದಾರೆ ಅನ್ನೋ ಆರೋಪವನ್ನು ರಾಧಾಮೋಹನ್ ಅವರು ಮಾಡಿದ್ರು. ಉತ್ತರ ಪ್ರದೇಶದವರೇ ಆಗಿರುವಂತಹ ಅಗರ್ವಾಲ್ ಅವರು ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ಅಷ್ಟಕ್ಕಷ್ಟೇ. ಹಾಗಾಗಿ ಇದು ಅಗರ್ವಾಲ್ ಸಿಟ್ಟಿಗೆ ಕಾರಣ ಆಗಿತ್ತು. ಆದರೆ ಸರಿಯಾಗಿ ಮಾಹಿತಿ ಇಲ್ಲದೆ ನೀವು ಸುಮ್ಮನೆ ಆರೋಪ ಮಾಡಬಾರ್ದು ಅಂತ ಸಿ ಟಿ ರವಿಯವರು ಹಾಗೆ ಅಗರ್ವಾಲ್ ಅವರ ನಡುವೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಈ ಎಲ್ಲ ಮಾಹಿತಿಗಳು ವರಿಷ್ಠರವರೆಗೂ ಪಾಸ್ ಆಗಿದೆ. ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಅಗರ್ವಾಲ್ ಅವರು ಉಸ್ತುವಾರಿ ಹುದ್ದೆಯನ್ನು ಸರಿಯಾಗಿ ನಿಭಾಯಿಸ್ತಿಲ್ಲ ಅನ್ನೋದು ಅಮಿತ್ ಶಾ ಅವರ ಕಿವಿಗೂ ಬಿದ್ದಿರುವಂತಹ ವಿಚಾರ. ರಾಜ್ಯ ಉಸ್ತುವಾರಿಯ ಈ ರೀತಿಯ ಸಾಲು ಸಾಲು ತಪ್ಪುಗಳೇ ಈಗ ಅವರ ತಲೆದಂಡಕ್ಕೆ ಕಾರಣ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಯತ್ನಾಳ್ ಬಣಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. ಲಿಂಗಾಯತ ಅಸ್ತ್ರದ ಬಗ್ಗೆ ಭಾರೀ ನಂಬಿಕೆಯನ್ನು ಇಟ್ಕೊಂಡಿದ್ರು, ಆದರೆ ವರ್ಕೌಟ್ ಆಗಿಲ್ಲ. ಅದು ಯಡಿಯೂರಪ್ಪ ಕುಟುಂಬದ ವಿರುದ್ಧವಾಗಿ ಪ್ರಬಲ ಅಸ್ತ್ರ ಇದೆ ಅಂತ ಯತ್ನಾಳ್ ಅವರು ಪರಿಗಣಿಸಿದ್ರು. ಈ ಮೊದಲು ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ ದಲಿತ ಅಸ್ತ್ರ OBC ಅಸ್ತ್ರವನ್ನ ಪ್ರಯೋಗಿಸಿದ್ರು, ಅದರಲ್ಲಿ ಯಶಸ್ವಿಯಾಗಿದ್ರು. ಆದರೆ ನಂತರದಲ್ಲಿ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರನ್ನು ಮುಂದಿಟ್ಕೊಂಡು ಲಿಂಗಾಯತ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಅದಕ್ಕೆ ಆರಂಭದಲ್ಲೇ ಹಿನ್ನಡೆಯಾಗಿದೆ. ಬಸವರಾಜ ಬೊಮ್ಮಾಯಿ ಅವರು ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ವಿಜೇಂದ್ರ ಅವರ ವಿರುದ್ಧದ ಹೋರಾಟಕ್ಕೆ ಲಿಂಗಾಯತ ನಾಯಕರ ನೇತೃತ್ವ ವಹಿಸಿಕೊಳ್ಳೋದಕ್ಕೆ ಯತ್ನಾಳ್ ಅವರು ಬಸವರಾಜ ಬೊಮ್ಮಾಯಿ ಅವರನ್ನ ಆಹ್ವಾನ ನೀಡಿದ್ರು, ಮನವಿ ಮಾಡಿಕೊಂಡಿದ್ರು. ಆದರೆ ಈ ಮನವಿಯನ್ನ ಬೊಮ್ಮಾಯಿ ಅವರು ನಯವಾಗಿಯೇ ತಿರಸ್ಕರಿಸಿದ್ದಾರೆ. ನಾನು ಗುಂಪುಗಾರಿಕೆ ಮಾಡೋದಿಲ್ಲ, ಯಾವುದೋ ಒಂದು ಗುಂಪಿನ ಸಭೆಯನ್ನ ಕರೆಯುವ ಪ್ರಶ್ನೆನೇ ಬರೋದಿಲ್ಲ, ಪಕ್ಷದ ವರಿಷ್ಠರ ತೀರ್ಮಾನನೇ ನನ್ನ ತೀರ್ಮಾನ ಅಂತ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆದರೆ ಯತ್ನಾಳ್ ಅವರು ಇಷ್ಟಕ್ಕೆ ಸುಮ್ಮನಾಗವರಲ್ಲ. ಸೋಮಣ್ಣ ಅವರ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆಗೆ ಸಿದ್ಧತೆಯನ್ನು ನಡೆಸುತ್ತಿದ್ದಾರೆ. ಫೆಬ್ರವರಿ 10ಕ್ಕೆ ದೆಹಲಿಯಲ್ಲಿ ಲಿಂಗಾಯತ ನಾಯಕರು ಸಭೆ ಸೇರುವಂತಹ ಸಾಧ್ಯತೆ ಇದೆ. ಸೋಮಣ್ಣ ಅವರ ಸರ್ಕಾರಿ ನಿವಾಸದ ಪೂಜೆಯ ನೆಪದಲ್ಲಿ ಈ ಒಂದು ಸಭೆಯನ್ನು ಪ್ಲಾನ್ ಮಾಡಲಾಗಿದೆ. ಈ ಸಭೆ ವಿಚಾರವಾಗಿ ಬೊಮ್ಮಾಯಿ ಅವರ ನಡೆ ಏನಾಗಿರುತ್ತೆ ಅನ್ನೋದೇ ಕುತೂಹಲ. ಈಗ ವೀಕ್ಷಕರೇ, ಮತ್ತೊಂದು ವಿಚಾರ ಅಂದರೆ ಯತ್ನಾಳ್ ಅವರು ದೆಹಲಿಯಿಂದ ಬರಿಗೈಯಲ್ಲಿ ವಾಪಸ್ಸಾದ್ರು ಅಂದ ಮಾತ್ರಕ್ಕೆ ಎಲ್ಲವೂ ಇಲ್ಲಿಗೆ ಮುಗಿಯೋದಿಲ್ಲ. ತಟಸ್ಥ ಗುಂಪಿನಲ್ಲಿರುವ ಬಿಜೆಪಿಯ ಹಲವು ಹಿರಿಯ ನಾಯಕರು ವಿಜೇಂದ್ರ ವಿರುದ್ಧವಾಗಿ ಮಾತನಾಡಿಲ್ಲ. ಜೊತೆಗೆ ಯತ್ನಾಳ್ ಆಕ್ರೋಶಕ್ಕೆ ಪ್ರತಿಕ್ರಿಯೆಯನ್ನು ಸಹ ನೀಡ್ತಾ ಇಲ್ಲ. ಇದು ರಾಜ್ಯಾಧ್ಯಕ್ಷರು ಬದಲಾಗಬೇಕು ಅನ್ನೋದನ್ನ ಮೌನದ ಮೂಲಕವಾಗಿ ಪ್ರತಿಭಟಿಸುತ್ತಿರುವಂತೆ ಕಾಣಿಸ್ತಾ ಇದೆ. ಈ ಬೆಳವಣಿಗೆಗಳು ಸಹಜವಾಗಿಯೇ ವಿಜೇಂದ್ರ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈ ವಿಚಾರದಲ್ಲಿ ಸೋಮಣ್ಣ ಅವರ ನಿವಾಸದ ಪೂಜೆಯು ವಿಜೇಂದ್ರ ಅವರಿಗೆ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು. ವೀಕ್ಷಕರೇ, ಫೆಬ್ರವರಿ 10ಕ್ಕೆ ದೆಹಲಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ನಿವಾಸದಲ್ಲಿ ವಿಶೇಷ ಪೂಜೆ ಇದೆ. ಈ ವೇಳೆ ಒಂದು ವೇಳೆ ಭಿನ್ನಮತೀಯರು ಸಭೆಯನ್ನು ನಡೆಸಿದ್ದೇ ಆದಲ್ಲಿ ರಾಜ್ಯ ಬಿಜೆಪಿಯ ಕಲಹದ ಬಗ್ಗೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಇವೆಲ್ಲವನ್ನ ಗಮನಿಸಿದ್ರೆ ತೆರೆಮರೆಯಲ್ಲಿಯೂ ಒಂದಷ್ಟು ಆಟ ನಡೀತಿದೆ ಅನ್ನೋದನ್ನ ಹೇಳ್ಬೋದು. ಅಂದ್ರೆ ಬಿಜೆಪಿಯ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಸಂಸದ ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ಸಿ ಟಿ ರವಿ, ವಿ ಸುನೀಲ್ ಕುಮಾರ್ ಹಾಗೆ DV ಸದಾನಂದ ಗೌಡ್ರು ಇವರೆಲ್ಲರೂ ಸೇರಿದಂತೆ ಕೆಲವು ಬಿಜೆಪಿ ನಾಯಕರು ತೆರೆಮರೆಯಲ್ಲೇ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕಸರತ್ತನ್ನು ನಡೆಸ್ತಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಹಾಗಂತ ಇವರೆಲ್ಲರೂ ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸ್ತಾರೆ ಅಂತಲ್ಲ. ಇವರು ಪಕ್ಷದ ಘಟಾನುಘಟಿಗಳು, ಹೈಕಮಾಂಡ್ ಜೊತೆಗೂ ನಿಕಟ ಸಂಪರ್ಕವನ್ನು ಹೊಂದಿರೋರು. ಹೀಗಾಗಿ ಇವರ ಮಾತಿಗೆ ಹೈಕಮಾಂಡ್ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಹಿರಿಯರ ಕಣ್ಣು ಕೆಂಪಾಗೋದಕ್ಕೆ ಮತ್ತೊಂದು ಕಾರಣ ಅಂದರೆ ಸದ್ಯದ ಸನ್ನಿವೇಶದಲ್ಲಿ ಈಗ ಹೊಸದಾಗಿ ಆಯ್ಕೆಯಾಗಿರುವಂತಹ ರಾಜ್ಯ ಬಿಜೆಪಿಯ ಜಿಲ್ಲಾಧ್ಯಕ್ಷರುಗಳು 23 ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಇವರೆಲ್ಲರೂ ವಿಜೇಂದ್ರ ಅವರ ಪರವಾಗಿ ಒಲವನ್ನು ಹೊಂದಿರೋರು. ಈ ವಿಚಾರ ಯತ್ನಾಳ್ ಗುಂಪಿನ ಆಕ್ರೋಶಕ್ಕೂ ಕಾರಣ ಆಗಿದೆ. ಜೊತೆಗೆ ಹಿರಿಯರ ಕಣ್ಣನ್ನು ಕೆಂಪಾಗಿಸಿದೆ. ಇದೇ ಕಾರಣಕ್ಕೆ ಯತ್ನಾಳ್ ಟೀಮ್ ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ರದ್ದು ಮಾಡಬೇಕು ಅಂತ ಹೈಕಮಾಂಡ್ ಅನ್ನು ಒತ್ತಾಯಪಡಿಸಿದೆ. ಆದರೆ ವಿಜೇಂದ್ರ ಅವರು ಹೇಳ್ತಿರೋದೇನು, ಜಿಲ್ಲಾಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆಗಳಿಗೆ ಅನುಸಾರವಾಗಿ ನಡೆದಿದೆ, ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಆಯ್ಕೆ ಆಗಿರುವಂತಹ ಬಹುತೇಕರು ಅವರ ಪರವಾಗಿ ಒಲವನ್ನು ಹೊಂದಿರುವಂಥವರು. ಈ ವಿಚಾರವು ಬಿಜೆಪಿಯ ಹಲವು ನಾಯಕರಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಅಂದರೆ ವಿಜೇಂದ್ರ ಯತ್ನಾಳ್ ಬಣದ ಹೊರತಾಗಿ ತಮ್ಮ ಆಯ್ಕೆಯ ಬಿಜೆಪಿ ನಾಯಕನ ಹೆಸರನ್ನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಸೂಚಿಸುವಂತಹ ಸಾಧ್ಯತೆ ಇದೆ. ಇದು ಹೈಕಮಾಂಡ್ಗೂ ಮೆಚ್ಚುಗೆ ಆಗಬಹುದು. ಯಾಕಂದ್ರೆ ಯಡಿಯೂರಪ್ಪ ಕುಟುಂಬವನ್ನು ಎದುರು ಹಾಕಿಕೊಳ್ಳುವಂತಹ ಸಾಹಸಕ್ಕೆ ಹೈಕಮಾಂಡ್ ಮುಂದಾಗೋದಿಲ್ಲ ಅಂದ್ರೂ ಸದ್ಯದ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಅವರನ್ನ ಎಲ್ಲರೂ ಒಪ್ಪಿಕೊಂಡಿಲ್ಲ ಅನ್ನೋದು ಸತ್ಯ. ಹಾಗಿದ್ದಿದ್ರೆ ಇಷ್ಟೆಲ್ಲ ಭಿನ್ನಮತ ಬರ್ತಾನೆ ಇರಲಿಲ್ಲ. ಅದೇ ರೀತಿಯಲ್ಲಿ ಯತ್ನಾಳ್ ಅವರೇನು ಸಂಪೂರ್ಣ ಮೇಲುಗೈಯನ್ನು ಸಾಧಿಸಿಲ್ಲ. ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸ್ತಿರೋರ ಸಂಖ್ಯೆ ಕಡಿಮೆ ಇದೆ. ಹೀಗಾಗಿ ಮೂರನೇ ವ್ಯಕ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಒಲಿದು ಬರುವಂತಹ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯ ಒಳಜಗಳ ತಾರಕಕ್ಕೇರಿದೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ಏರ್ಪಟ್ಟಿದೆ.
ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಕ್ತ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.